ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಕನ್ಯೆ ಪೂಜೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀವಿ. ಮತ್ತು ಎಷ್ಟೊಂದು ಅದ್ದೂರಿಯಾಗಿ ಈ ಒಂದು ದೇವಸ್ಥಾನ ಮತ್ತು ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಮತ್ತು ಯಾವೆಲ್ಲ ಪದ್ಧತಿಯನ್ನು ಆಚರಣೆ ಮಾಡ್ತಾರೆ ಅನ್ನೋದು ತೋರಿಸೋದಕ್ಕೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ. ಸಾಮಾನ್ಯವಾಗಿ ಕೊನೆಯ ವಿಡಿಯೋದಲ್ಲಿ ನಾವು ಪಡಿಪೂಜೆಯನ್ನು ನೋಡ್ತೀವಿ ಯಾವ ರೀತಿ ಮಾಡಿದ್ದಾರೆ ಅಂತ. ಈಗ ಕನ್ಯೆ ಪೂಜೆಯನ್ನು ವಿಧಿವಿಧಾನಗಳಾಗಿರ್ಬೋದು, ನಿಷ್ಠೆಯಿಂದ ಮತ್ತು ಭಕ್ತಿಯಿಂದ ಯಾವ ರೀತಿ ಮಾಡ್ತಾರೆ ಅನ್ನೋ ನೋಡಿಸೋದಕ್ಕೆ ಈ ಒಂದು ಸಣ್ಣ ವಿಡಿಯೋ. ಇದರಲ್ಲಿ ಯಾವ ರೀತಿ ಒಂದು ಅಯ್ಯಪ್ಪ ಸ್ವಾಮಿಯ ಕನ್ಯೆ ಪೂಜೆಯನ್ನು ಮತ್ತು ಎಷ್ಟು ಒಂದು ದೊಡ್ಡದಾಗಿ ಮತ್ತು ಅವರು ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಮಾಡ್ತಾರೆ ಅನ್ನೋ ತೋರಿಸೋದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಅಯ್ಯಪ್ಪ ಸ್ವಾಮಿಯ ಕನ್ಯೆ ಪೂಜೆಯನ್ನು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರೆ. ಮತ್ತು ಸುಮಾರು ಊರುಗಳಿಂದ ಮತ್ತು ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ಕರೆಸ್ತಾರೆ ಮತ್ತು ಹಳ್ಳಿಯ ಪ್ರತಿಯೊಂದು ಹಳ್ಳಿಯಿಂದ ಮತ್ತು ಆ ಸಂಬಂಧಿಕರು ಬರ್ತಾರೆ ಮತ್ತು ಈ ಒಂದು ಪೂಜೆಯನ್ನು ಅಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಸಹ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಕನ್ಯೆ ಪೂಜೆಯಲ್ಲಿ ನನಗೆ ಗೊತ್ತಿರೋದು ಮತ್ತು ಅವರು ತೋರಿಸಿದಂಥ ಒಂದು ವಿಧಿವಿಧಾನಗಳನ್ನ ಮತ್ತು ಅವರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸೋ ಪ್ರಯತ್ನ ನನ್ನದಾಗಿರುತ್ತೆ. ನೀವು ನೋಡಿ, ಈ ಒಂದು ಗಣೇಶ ಮತ್ತು ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಮೂರು ವಿಗ್ರಹಗಳನ್ನು ಈ ಬಾಳೆ ದಿಂಡುಗಳ ಮುಖಾಂತರ ಮಾಡಿರ್ತಾರೆ. ನಂತರ ಸುಮಾರು ಸ್ವಾಮಿಗಳು ಏನಂದರೆ ಈ ಒಂದು ದಿನ ಸಹ ಒಂದು ಮಾಲೆಯನ್ನು ಹಾಕ್ತಾರೆ. ಮಾಲೆ ಪದ್ಧತಿ ಯಾವ ರೀತಿ ಇರುತ್ತೆ ಮತ್ತು ಈ ಒಂದು ಗುರುಸ್ವಾಮಿಗಳು ಅಂತಾರಲ್ಲ, ಅವರು ಈ ಒಂದು ಮಾಲಾಧಾರಿಗಳಿಗೆ ಅಂದರೆ ಯಾರೆಲ್ಲ ಇವಾಗ ಮಾಲೆ ಹಾಕ್ಕೊಂತಾರೋ ಅವರಿಗೆ ಒಂದು ಮಾಲೆಯನ್ನು ಹಾಕ್ತಾರೆ. ಒಂದು ಅಯ್ಯಪ್ಪ ದೇವಸ್ಥಾನದ ಸನ್ನಿಧಿಯಲ್ಲಿ ಹಿಂದೆ ಇರುವಂಥದ್ದು ಗಣೇಶನ ದೇವಸ್ಥಾನ ಮತ್ತು ಮುಂದೆ ಭಾಗದಲ್ಲಿ ಈಗ ನೋಡಿದ್ರಲ್ಲ ಆ ಒಂದು ಗಣೇಶ ಮತ್ತು ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರು ಇರ್ತಾರೆ. ಈ ನೋಡ್ಬೋದು. ಮತ್ತು ಈ ಒಂದು ಬೇರೆ ಕಡೆಯಿಂದ ಬಂದಂತಹ ಸ್ವಾಮಿಗಳನ್ನ ಯಾವ ರೀತಿ ಒಂದು ಪಾದ ಪೂಜೆ ಮಾಡಿ ನಂತರ ಅವರನ್ನು ಈ ಒಂದು ದೇವಸ್ಥಾನಕ್ಕೆ ಆಗಿರ್ಬೋದು ಈ ಒಂದು ಕನ್ಯೆ ಪೂಜೆಗೆ ಕರೆಯುತ್ತಾರೆ. ಪಾದ ಪೂಜೆ ಮಾಡಿ ಅಂದರೆ ಬೇರೆ ಕಡೆಯಿಂದ ಬಂದಂತಹ ಸ್ವಾಮಿಗಳನ್ನ ಈ ನೋಡ್ಬೋದು. ಮತ್ತು ಈ ಒಂದು ಬೇರೆ ಕಡೆಯಿಂದ ಬಂದಂತಹ ಸ್ವಾಮಿಗಳನ್ನ ಯಾವ ರೀತಿ ಒಂದು ಪಾದ ಪೂಜೆ ಮಾಡಿ ನಂತರ ಅವರನ್ನು ಈ ಒಂದು ದೇವಸ್ಥಾನಕ್ಕೆ ಆಗಿರ್ಬೋದು ಈ ಒಂದು ಕನ್ಯೆ ಪೂಜೆಗೆ ಕರೆಯುತ್ತಾರೆ. ಪಾದ ಪೂಜೆ ಮಾಡಿ ಅಂದರೆ ಬೇರೆ ಕಡೆಯಿಂದ ಬಂದಂತಹ ಸ್ವಾಮಿಗಳನ್ನ ಪಾದ ಪೂಜೆಯ ಮುಖಾಂತರ ಈ ಒಂದು ಪೂಜೆಗೆ ಆಹ್ವಾನ ಮಾಡ್ತಾರೆ. ಮತ್ತು ಮತ್ತೆ ಹೇಳಿದ್ನಲ್ಲ, ಯಾರೆಲ್ಲ ಒಂದು ಸ್ವಾಮಿಗಳು ಮತ್ತೆ ಈ ಒಂದು ದಿನವೇ ಬಂದು ಮತ್ತೆ ಮಾಲಾಧಾರಿಯನ್ನು ಆಗಬೇಕು ಅಂದವ್ರನ್ನ, ಮಾಲೆ ಹಾಕಬೇಕು ಅಂದವ್ರನ್ನ ಇವತ್ತು ಮಾಲೆಯನ್ನು ಹಾಕ್ತಾರೆ. ಕೆಲವರು 11 ದಿನ ಅಲ್ಲದ 48 ದಿನ, ಮೊದಲು ಫಸ್ಟ್ ಟೈಮ್ ಹಾಕಿದವರು 48 ದಿನ ಒಂದು ಮಾಲೆಯನ್ನು ಹಾಕ್ತಾರಂತೆ. ಇನ್ನು ಯಾರಾದರೂ 11 ದಿನ ಹಾಕೋಬೋದು, 9 ದಿನ ಹಾಕ್ತಾರಂತೆ, 18 ದಿನ, 21 ದಿನ, ಈ ಥರ ಒಂದು ಮಂಡಲ ಅಂದರೆ 48 ದಿನ ಅಂತೆ. ಸೊ ಈ ರೀತಿ ಆಗ್ತಾರೆ. ನಾನು ಹೇಳಿದ್ನಲ್ಲ, ಬೇರೆ ಕಡೆಯಿಂದ ಈ ಒಂದು ಕನ್ಯೆ ಪೂಜೆಗೆ ಆಹ್ವಾನ ಮಾಡಿರ್ತಾರೆ. ಸೊ ಆ ಬೇರೆ ಬೇರೆ ಕಡೆಯಿಂದ ಬಂದಂಥ ಎಲ್ಲ ಸ್ವಾಮಿಗಳಿಗೂ ಒಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾರೆ. ನೋಡ್ಬೋದು ಯಾವ ರೀತಿ ಅದ್ದೂರಿಯಾಗಿ ಈ ಒಂದು ಗಣೇಶನ ಮತ್ತು ಅಯ್ಯಪ್ಪ ಸ್ವಾಮಿ 18 ಮೆಟ್ಟಿಲನ್ನು ಇರುವಂತಹ ಒಂದು ಅಯ್ಯಪ್ಪ ಸ್ವಾಮಿ ಇದು ಮಾಡಿದ್ದಾರೆ. ನಂತರ ಗಣೇಶನ ಒಂದು ವಿಗ್ರಹ ಆಗಿರ್ಬೋದು ಅಥವಾ ಫೋಟೋ ಇಟ್ಟಿದ್ದಾರೆ. ಕೆಲವು ಕಡೆ ವಿಗ್ರಹಗಳನ್ನು ಸಹ ಇಡ್ತಾರೆ. ಕೆಲವು ಕಡೆ ಒಂದು ಬಾಳೆ, ಈಗ ಹಿಂಭಾಗದಲ್ಲಿ ನಾವು ನೋಡ್ಬೋದು ಬಾಳೆ ದಿಂಡಿನಿಂದ ಈ ಒಂದು ಗೋಪುರ ಟೈಪ್ ಮಾಡಿ ಅದಕ್ಕೆ ಪುಷ್ಪವನ್ನು ಎಲ್ಲ ಕಡೆ ಹೂವನ್ನು ಇಟ್ಟಿದ್ದಾರೆ. ಅಲ್ಲಿ ಮುಂದೆ ಕೂತಂತಹ ಸ್ವಾಮಿಗಳಿಗೂ ಪ್ರತಿಯೊಬ್ಬ ಒಂದು ಸ್ವಾಮಿಗಳು ಸಹ ಒಂದು ಕಳಶನ ಇಟ್ಕೊಂಡು ಅದರಲ್ಲಿ ಕೆಳಗಡೆ ಅಕ್ಕಿ ಇಟ್ಟು ನಂತರ ಒಂದು ಕಳಶ ಇಡ್ತಾರೆ. ಕಳಶ ಇಟ್ಟ ನಂತರ ಆ ಪೂಜಾ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರು ಅದೇ ಆಗಲೇ ಹೇಳಿದಂಗೆ ಆ ಒಂದು ಪುಷ್ಪವನ್ನು ಅರ್ಚನೆ ಮಾಡ್ತಾ ಇರ್ತಾರೆ. ಆ ದೇವರ ಜಪದಲ್ಲಿ ಹೀಗೆ ಮಾಡಿಕೊಂಡು ಅವರು ಹೋಗ್ತಾರೆ. ನಂತರ ಎಲ್ಲ ಇನ್ನು ಸ್ಟಾರ್ಟ್ ಆದ ನಂತರ ಈಗ ಬೇರೆ ಕಡೆಯಿಂದ ಬಂದ ಸ್ವಾಮಿಗಳು ಸಹ ಎಲ್ಲ ನಿಂತುಕೊಂಡು ಈಗ ಅದರ ಜೊತೆಗೆ ಮುಖ್ಯವಾಗಿ ಈ ಆ ಒಂದು ಭಜನೆ ಅಥವಾ ಕನ್ಯೆ ಪೂಜೆಗೆ ಬಂದಂತಹ ಈ ವಾದ್ಯಗೋಷ್ಠಿ ಅಥವಾ ವಾದ್ಯವನ್ನು ಮಾಡುವಂತಹವರು ಅವ್ರಿಗೂ ಸಹ ಮೊದಲನೇದಾಗಿ ಒಂದು ಸ್ವಾಗತ ಮಾಡಿ ಅವ್ರಿಗೆ ಸಹ ಒಂದು ಪೂಜೆ ಮಾಡಿ ಆ ಒಂದು ವಾದ್ಯಗಳಿಗೆ ನಂತರ ಇವರೇನು ಮಾಡ್ತಾರೆ, ಅವ್ರಿಗೂ ಒಂದು ದೇವರ ಒಂದು ಭಕ್ತಿಯಿಂದ, ಯಾಕಂದರೆ ಅವರು ತುಂಬ ಈ ಒಂದು ವಾದ್ಯಗೋಷ್ಠಿ ಅನ್ನೋದು ಈ ಒಂದು ಭಜನೆಗಳ ಸಮಯದಲ್ಲಿ ತುಂಬ ಮುಖ್ಯ. ಹಾಗಾಗಿ ಅವ್ರಿಗೂ ಸಹ ಸ್ವಾಗತ ಕೋರಿ ಅವ್ರಿಗೂ ಒಂದು ಕುಂಕುಮ ಇಟ್ಟು ನಂತರ ಬರಮಾಡಿಕೊಂಡು ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಸ್ವಾಮಿಗಳು ಬಂದ ಮೇಲೆ ಈ ಒಂದು ಭಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ.
ಸ್ವಾಮಿಯೇ ಶರಣು ಅಯ್ಯಪ್ಪ ಶರಣು ಶಬರಿಗಿರೀಶ ಶರಣು ನೀಲಿಮಲೇಶ್ವರ ಸಾಮಾನ್ಯವಾಗಿ ಹೇಳುವುದಾದರೆ ನಮ್ಮ ಕೋಲಾರ ಒಂದು ಗಡಿ ಭಾಗದಲ್ಲಿರೋದ್ರಿಂದ ಇಲ್ಲಿ ತೆಲುಗು, ಕನ್ನಡ ಮತ್ತು ತಮಿಳು ಸಹ ಭಾಷೆಯನ್ನು ಸಹ ಬಳಸ್ತಾರೆ. అయ్యప్ప శరణం శబరిగిరీశ శరణం స్వామియే శరణం 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 అయ్యప్ప శరణం శబరిగిరీశ స్వామియే శరణం అయ్యప్ప శరణం శబరిగిరీశ శరణం. ఓం స్వామి భగవతి భగవానే దేవని దేవి ఈశ్వరి ఈశ్వరియే భగవాన్ శరణం భగవతి శరణం భగవతి శరణం భగవాన్ శరణం దేవని దేవి దేవియే దేవనే భగవాన్ శరణం భగవతి శరణం 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 అయ్యప్ప 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 అనుబదులను దీక్షతలను సేవించరము అయ్యప్ప నలుబది దినము దీక్షతలను సేవించరము అయ్యప్ప పగలు దినామని శరణం శరణం అయ్యప్ప భగవాన్ శరణం భగవతి శరణం 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 అయ్యప్ప భగవాన్ శరణం భగవతి శరణం 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 అయ్యప్ప అనుబది దినము దీక్షతలను సేవించరము అయ్యప్ప అనుబది దినము దీక్షతలను సేవించరము అయ్యప్ప దీనామని శరణం శరణం అయ్యప్ప భగవాన్ శరణం భగవతి శరణం 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 అయ్యప్ప భగవాన్ శరణం భగవతి శరణం 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 అయ్యప్ప కరిమలనాశ పాప వినాశ శరణం శరణం అయ్యప్ప కరిమలనాశ పాప వినాశ స్వామి శరణం అయ్యప్ప కరుణతో మమ్ము కావుము స్వామి శరణం శరణం అయ్యప్ప భగవాన్ శరణం భగవతి శరణం 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 అయ్యప్ప భగవాన్ శరణం భగవతి శరణం 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 అయ్యప్ప కరిమలనాశ పాప వినాశ శరణం శరణం అయ్యప్ప కరిమలనాశ పాప వినాశ శరణం శరణం అయ్యప్ప కరుణతో మమ్ము కావుము స్వామి శరణం శరణం అయ్యప్ప కరుణతో మమ్ము కావుము స్వామి శరణం శరణం అయ్యప్ప భగవాన్ శరణం భగవతి శరణం 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 అయ్యప్ప భగవాన్ శరణం భగవతి శరణం 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 అయ్యప్ప ఆరు వారమేడు బిరుదు దేవనగా అయ్యప్ప 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 ఆరు వారమేడు బిరుదు దేవనగా కాలముకు కాలము
भगवति शरणं 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 अय्यप्पा शरणवास पाप विनाश शरणं शरणं अय्यप्पा शरणवास पाप विनाश शरणं शरणं अय्यप्पा करुणतु मम्मु कावु स्वामी शरणं शरणं अय्यप्पा भगवान् शरणं भगवति शरणं 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 अय्यप्पा शरणं भगवति शरणं 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 अय्यप्पा भगवान् 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 शरणं भगवति शरणं 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 अय्यप्पा भगवानी भगवती भगवती भगवानी देवरी ईश्वरी सर्वे भगवान् शरणं भगवति शरणं 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 अय्यप्पा 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 ಮುಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ವಿಗ್ರಹಕ್ಕೆ ಅಭಿಷೇಕ ಮಾಡೋದು ನೋಡೋದಕ್ಕೆ ಒಂದು ಪುಣ್ಯ ಅಂತ ಹೇಳ್ಬೋದು. ಎಲ್ಲರೂ ಸಹ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಅಭಿಷೇಕವನ್ನು ಯಾವ ರೀತಿ ಒಂದು ಶಬರಿಮಲೆಯಲ್ಲಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ಅಭಿಷೇಕ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಭಾಗದಲ್ಲಿ ಸಹ ಅಯ್ಯಪ್ಪ ಸ್ವಾಮಿ ಒಂದು ಅಭಿಷೇಕವನ್ನು ಮಾಡ್ತಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಳಲ್ಲ, ಆ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಅಥವಾ ಅಭಿಷೇಕ ಮಾಡೋದನ್ನು ನೋಡ್ಬೋದು. ಓಂ ಶ್ರೀ ಬೋಧನಾಥ ಸದಾನಂದ ಸರ್ವಭೂತದಯಾಪರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ತುಭ್ಯಂ ನಮೋ ನಮಃ. ಶ್ರೀ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿನೇ ನಮೋ ನಮಃ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಓಂ ಸ್ವಾಮಿ ಶರಣಮಯ್ಯಪ್ಪ. नमः. नवरत्न हेमकलित सिंहासनं अर्पयामि. ओम स्वामिये అనిపించు సామె అటు పెట్టుకొని ఏం చేస్తావు అడు ఉండలేదా ఇవి సెపరేట్ కదా కూకునేండా ఆడ ఏం కాళ్ళు అడిగి తీసుకునేండా यदहावानस्य महिमा अतोऽध्याख्यस्य पुरुषः ओम एतस्य विश्वाबोधिनी ओम त्रिपादास्य मृतदन्निः भूतनां सदानन्द सर्वभूतदयाभर अक्षरक्ष महाभाव शास्त्रे तुभ्यं नमो नमः. श्री हरिहरपुत्रय्यप्प स्वामिने नमः. पादयोः पाद्यं समर्पयामि. ओम त्रिपादुर्व उदित पुरुषः पादोस्वेह
भवाद्भुनः ततो विश्वद्भिर्व्यकाम्रात् ओम साशानान शनि अभि अर्णोदय शंकाशं नीलकुंडलधारिणं नीलांबरदं देवं वन्देऽहं ब्रह्मनन्दनं श्रीयप्प स्वामिने नमः नमः हस्तयोः आर्घ्यं समर्पयामि स्वामी तस्माद्भिरारथायत विराजो आदिपुरुषः ओम सजातो अत्यर्चित ओम पश्चात् भूमि मधो गुरुः नमस्ते सर्वशक्ताय विद्याय परमात्मने पुरुषाय दिवीशाय परेशाय नमो नमः श्रीपुत्रय्यप्प स्वामिने नमो नमः आचमनीयं समर्पयामि ओम पुरुषेण हविषा ओम देवाय नमतस्वद वसंतो अस्यासि राज्यां ग्रीष्म विद्मशरद्भविः व्याघ्ररूढं नक्तनेत्रं स्वर्णमाला विभूषणं विराटपरं देवं वन्देऽहं शम्भुनन्दनं हरिपुत्रय्यप्प स्वामिने नमो नमः स्नानं समर्पयामि ओम अप्यायस्व समेतुदे ओम विस्वतो सोम वृष्णियं भवावाच्यस्य संगते किंकिन्योढ्यानभूतेशं पूर्णचन्द्रनिवारणं किरातरूपं शास्त्रारं वन्देऽहं पाण्ड्यनन्दनं हरिपुत्रय्यप्प स्वामिने नमो नमः क्षीरस्नानं समर्पयामि అయ్యప్ప ఉంది పడుతుంది ఇది అయిపోయింది అయ్యప్ప ఈడ ఉంది దీనికే పాట ఉంది అదే అభిషేకం అయ్యప్ప కంటిన్యూ చేద్దాం అభిషేకం పాడేవారు పాడాను స్వామి గణపతి భగవానే ఓం పోయేద్దాం ఉండిందంతా ఓం కింకిన్యోఢ్యానభూతేశం పూర్ణచంద్రనివారణం గిరాధరం ओम स्वामी शरणमयप्प ओम ओम मधुवादारुधायते मधुक्षरन्ति सिन्धवः ओम माध्वीरन्न संसोषिणः ओम मदनक्तमुतो शशिः ओम मदुत्पावक्तिमकः रजः ओम मदुद्भौरस्तुनः पिता मन्नो वनस्पतिः ओम मधुमाघम् अस्तु सूर्यः माद्विद्भावो भवन्तु नः नमस्ते सर्वशक्त्याय नित्याय परमात्मने पुरुषायादिबीजाय परेशाय नमो नमः श्रीहरिपुत्रय्यप्प स्वामिने नमो नमः मधुस्नानं समर्पयामि स्वामी तेनाभिषेकने ओम श्री अय्यप्प स्वामिने नमो नमः स्वामी ओम स्वामी तस्मै नमो श्री स्वादु भवस्वदिव्याय सम्मने स्वादुरिन्द्राय स्वभावेदनाम्ने ओम स्वाधूर्मित्राय वर्णाय वाहवे बृहस्पते माधुमाघं मादाप्यः ओम तस्मै नमो भगवते निर्वाणसुखदायिने सर्वपापहराय सत्यानन्दमूर्तये श्रीहरिपुत्रय्यप्प स्वामिने नमो नमः शर्करस्नानं समर्पयामि ओम आनंदरूपिणं शांतं घोर संसारतारकं सृष्टिसिद्ध्यस्तरूपान्तं शास्त्रानं प्रणतोऽस्म्यहं श्रीहरिपुत्रय्यप्प स्वामिने नमो नमः
देवताभ्यो नमो नमः आज्यं समर्पयामि नैयाभिषेकमे स्वामी अभिषेकम् अभिषेकम् मन अय्यप्प स्वामी की अभिषेकम् 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 बहुत समय దయచేసి వాద్యకారులు ఇక్కడ అభిషేకం అభిషేకం మన అయ్యప్ప స్వామికి అభిషేకం अभिषेकम् अभिषेकम् मन अय्यप्प स्वामी की अभिषेकम् అభిషేకం అభిషేకం మన అయ్యప్ప స్వామికి అభిషేకం अभिषेकम् अभिषेकम् मन अय्यप्प स्वामी की अभिषेकम् अभिषेक
ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಈ ಒಂದು ಪೂಜಾ ವಿಧಾನಕ್ಕೆ ಸುಮಾರು ಕಡೆಯಿಂದ ಒಂದು ಭಕ್ತಾದಿಗಳು ಬಂದಿರೋದು ಮತ್ತು ಸುಮಾರು 200 ಜನ ಒಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿರ್ತಾರೆ. ಅದರ ಜೊತೆಗೆ ಒಂದು ಸಂಬಂಧಿಕರು ಮತ್ತು ಪಕ್ಕದ ಊರಿನವರು ಸಹ ಬಂದಿರ್ತಾರೆ. ಸುಮಾರು 500-600 ಜನ ಈ ಒಂದು ಪೂಜೆಗೆ ಕನ್ಯೆ ಪೂಜೆಗೆ ಭಾಗವಹಿಸ್ತಾರೆ. ಈ ಒಂದು ಪೂಜಾ ವಿಧಾನ ಸಂಜೆ 7 ಗಂಟೆಗೆ ಪ್ರಾರಂಭ ಆದರೆ ಸುಮಾರು 12 ಗಂಟೆವರೆಗೂ ಈ ಒಂದು ಪೂಜಾ ವೈಖರಿ ನಡೀತಾನೆ ಇರುತ್ತೆ. ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತಿಯಿಂದ ಒಂದು ಪ್ರಸಾದ ಮಾಡ್ತಾರೆ. ಉದಾಹರಣೆಗೆ ನೋಡ್ಬೋದು, ಪಂಚಾವಳಿ ಮಾಡುವಾಗ ಸಹ ಒಂದು ಮೂತಿಗೆ ಬಟ್ಟೆ ಕಟ್ಕೊಂಡು ಈ ಒಂದು ಪ್ರಸಾದ ತಯಾರಣೆ ಮಾಡ್ತಾರೆ. ಅದೇ ರೀತಿ ಊಟಕ್ಕೂ ಅಷ್ಟೇ, ಮೊದಲು ಅಯ್ಯಪ್ಪ ಸ್ವಾಮಿಯವರು ನಿಷ್ಠೆಯಿಂದ ಕ್ಲೀನಾಗಿ ಸ್ವಚ್ಛತೆಯಿಂದ ಒಂದು ಊಟವನ್ನು ಸಹ ಮಾಡ್ತಾರೆ. ಯಾರೂ ಸಹ ಒಂದು ಎಂಜಲು ಆ ಥರ ಮಾಡದಿರದೆ ಅಡಿಗೆಯನ್ನು ಮಾಡ್ತಾರೆ.
भीमाय नमः पूजयामि देश्वराय नमः मुखं पूजयामि अष्टमूर्तये नमः दन्तान् पूजयामि सुभिक्षणाय नमः नेत्रे पूजयामि गोमलङ्गाय नमः गन्धं पूजयामि महाभावविनाशकाय नमः ललाटं पूजयामि सत्यनाशकाय नमः नासिकं पूजयामि मुतलाभाय नमः शुभकं पूजयामि गणाधिपाय नमः अष्टौ पूजयामि स्वामी स्वामी ಪೂಜೆ ಭಜನೆ ಎಲ್ಲ ಮುಕ್ತಾಯ ಹಂತದಲ್ಲಿದ್ದಾಗ ಈ ಒಂದು ರೀತಿಯಲ್ಲಿ ಅಂದ್ರೆ ಅದು ಸುಮಾರು 12 kg ಕರ್ಪೂರಗಳನ್ನ ಈ ಒಂದು ಬಾಳೆ ದಿಂಡುಗಳ ಮೇಲೆ ಕೊಯ್ದು ಮತ್ತು 18 ಮೆಟ್ಟಿಲ ರೂಪದಲ್ಲಿ ಇಟ್ಟು ಅದರ ಮೇಲೆ ಕರ್ಪೂರ ಹಂಚಿ ಈ ಒಂದು ಸ್ವಾಮಿಗಳೆಲ್ಲರೂ ಸಹ ಒಂದು ಅಯ್ಯಪ್ಪ ಸ್ವಾಮಿಯ ನಾಮವನ್ನ ಆಡುತ್ತಾ ಮತ್ತೆ ಭಜನೆ ಮಾಡುತ್ತಾ ಈ ಒಂದು 18 ಮೆಟ್ಟಿಲನ್ನ ಒಂದು ನೃತ್ಯದ ಮುಖಾಂತರ ಒಂದು ಅಯ್ಯಪ್ಪ ಸ್ವಾಮಿನ ಒಂದು ನೆನೆಸ್ಕೊಂತಾರೆ. हरिहरात्मजं देवमाश्रये
ಅಯ್ಯಪ್ಪ. ಕೊನೆಯಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಮುಕ್ತಾಯದ ನಂತರ ಅಯ್ಯಪ್ಪ ಸ್ವಾಮಿಗೆ ಆರತಿಯನ್ನು ಎತ್ತಿ 3 ದೇವತೆಗಳಿಗೆ ಆರತಿ ಎತ್ತಿ ಕೊನೆಯದಾಗಿ ಎಲ್ಲ ಒಂದು ಸ್ವಾಮಿಗಳು ಮತ್ತೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಒಂದು ಅನ್ನದಾನವನ್ನು ಪ್ರತಿನಿತ್ಯ ನಡೆದಂತೆ ಇವತ್ತು ಸಹ ಒಂದು ನಡೆಯುತ್ತೆ. ಕನ್ನಪೂಜೆಯ ಒಂದು ದಿನ ಏನು ಹೇಳಬೇಕಂದ್ರೆ ಈ ಒಂದು ಪೂಜೆಗೆ ಸುಮಾರು ಜನ ಬಂದಿರ್ತಾರೆ. ಅವ್ರಿಗೆಲ್ಲವೂ ಒಂದು ಊಟವನ್ನು ಹಾಕ್ತಾರೆ. ಅದರ ಜೊತೆಗೆ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಒಂದು ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಈಗ 7 ಗಂಟೆಗೆ ಪ್ರಾರಂಭ ಆದಂತಹ ಪೂಜೆ ಮುಗಿಯುವಷ್ಟರಲ್ಲಿ 12-12:30 ಆಗಿದೆ ರಾತ್ರಿ. ಈ ಒಂದು ಸಮಯದಲ್ಲಿ ಸಹ ಎಲ್ಲ ಒಂದು ಭಕ್ತಾದಿಗಳು ಬಂದಿದ್ದಾರೆ. ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿ ಒಂದು ಪೂಜಾ ಕಾರ್ಯಕ್ರಮ ನಡೆಯುತ್ತೆ.